ಇವನ ಹೆಸರು ಮೋಕ್ಷಿತ್ ಅಂತ. 7 ಇಯರ್ಸ್ ಕಂಪ್ಲೀಟ್ ಆಗಿ ಇವಾಗ 8 ಇಯರ್ಸ್ ಇವನಿಗೆ. ಇವನ್ ಕಲ್ತಿರೋ ವಿದ್ಯೆ ಬಂದು ಗಾಂಧಾರಿ ವಿದ್ಯೆ ಅಂತ. ಇವರ ಗುರುಗಳು ಬಂದು ರಜನಿ ಶಾಸ್ತ್ರಿ, ಬೆಂಗಳೂರವರು. ಬ್ಲೂ ಕಲರ್ದು ಬಾಲ್ಸ್ ಎಷ್ಟಿದಾವೆ ಅಂತ ಕೌಂಟ್ ಮಾಡ್ಬೋದಾ? ಮೋಕ್ಷಿ, ಇದರಲ್ಲಿ ಒಂದು ನಂಬರ್ ಬರ್ದಿದೆ, ಆ ನಂಬರ್ ಏನು ಅಂತ ನೀನು ಹೇಳ್ಬೇಕು. ಕೊಂಡಿದ್ದೀನಿ, ಏನಂತ ಹೇಳ್ಬೋದಾ? ಅಲ್ಲೋ ನೋಡು, ಗೊತ್ತಾಗ್ತಾ ಇಲ್ವಾ? ಓಕೆ, ಇಲ್ಲಿ ಪಜಲ್ಸ್ದು ಪಾನ್ಸ್ಗಳಿದಾವೆ. ನಮ್ಮ ಮೋಕ್ಷಿಗೆ ಕೊಡ್ತೀನಿ. ಪಜಲ್ಸ್ನ ಹೇಗೆ ಸಾಲ್ವ್ ಮಾಡ್ತೀನಿ ನೋಡೋಣ. ತೊಳ ಮೋಕ್ಷಿ. ನಮಸ್ಕಾರ ದೊಡ್ಡವ್ರಿಗೆ, ನಾನು ನಿಮ್ಮ ಅರುಣ್ ಚಿಟ್ಟು ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ವಿಚಾರದ ಜೊತೆ. ಇವತ್ತು ನಾನಿರುವಂಥದ್ದು ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ತಾಲೂಕು, ಸಂತೆಮರಳ್ಳಿ ಅನ್ನೋ ಒಂದು ಊರಲ್ಲಿ, ಅಂದರೆ ನಮ್ಮೂರಲ್ಲೇ. ಇವತ್ತಿನ ವಿಡಿಯೋ ಮಾಡ್ತಿರೋ ವಿಚಾರ ಏನಪ್ಪ ಅಂದರೆ, ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ, ಎಲ್ರಿಗೂ ಗೊತ್ತಾಗಿರುತ್ತೆ, ಗಾಂಧಾರಿ ವಿದ್ಯೆ. ಇವತ್ತು ಏನಕ್ಕೆ ಮಾತಾಡ್ತಾ ಇದ್ದೀನಿ ಈ ವಿದ್ಯೆ ಬಗ್ಗೆ ಅಂದರೆ, ಅಶ್ವಿನಿ ಮತ್ತು ಪ್ರಭು ಇವರ 7 ವರ್ಷದ ಮಗ ಈ ವಿದ್ಯೆನ ಕಲ್ತಿದ್ದಾನೆ. ಅವನನ್ನು ನಮ್ಮ ಚಾನಲ್ ಮುಖಾಂತರ ನಿಮಗೆಲ್ಲ ಒಂದು ಸಣ್ಣ ಪರಿಚಯ ಮಾಡೋ ಅನ್ನೋ ಉದ್ದೇಶದಿಂದ ಇವತ್ತು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿದ್ಯೆಯಿಂದ ಅವರು ಏನೆಲ್ಲ ಕಲಿತರು, ಹೇಗೆ ಕಲಿತರು, ಮತ್ತು ಅದರಿಂದ ಏನೇನು ಉಪಯೋಗ ಆಗ್ತಾಯಿದೆ ಎಲ್ಲನೂ ಕೂಡ ವಿಡಿಯೋದಲ್ಲಿರುತ್ತೆ. ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ವಿಡಿಯೋನ ನೋಡಿ. ಹಾಯ್ ಅರುಣ್, ಇವನ ಹೆಸರು ಮೋಕ್ಷಿತ್ ಅಂತ. 7 ಇಯರ್ಸ್ ಕಂಪ್ಲೀಟ್ ಆಗಿ ಇವಾಗ 8 ಇಯರ್ಸ್ ಇವನಿಗೆ. ಇವನ್ ಕಲ್ತಿರೋ ವಿದ್ಯೆ ಬಂದು ಗಾಂಧಾರಿ ವಿದ್ಯೆ ಅಂತ. ಇವರ ಗುರುಗಳು ಬಂದು ರಜನಿ ಶಾಸ್ತ್ರಿ, ಬೆಂಗಳೂರವರು. ಅವ್ರು ಹೇಗೆ ಪರಿಚಯ ಆದರು ಅಂತಂದ್ರೆ, ನನಗೆ ನಮ್ಮ ಅತ್ತಿಗೆ ಮಗಳನ್ನ ಸೇರಿಸಿದ್ರು. ಸೊ ಅವಳು ಕಲ್ತ ಮೇಲೆ ಅವಳನ್ನ ನೋಡಿದ್ವಿ. ಏನಿದು ಹೊಸ ಥರದ್ದು ಇದೆಯಲ್ಲ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೇಳಕ್ ಸಾಧ್ಯನಾ ಅನ್ನೋ ರೀತಿ ಆಯಿತು. ಇಲ್ಲ, ನನ್ನ ಮಗನಿಗೂ ಕಲಿಸ್ಬೇಕಂತೇಳಿ ಇಲ್ಲಿಂದ ಹೋದ್ವಿ. ಅಲ್ಲಿಗೆ ಹೋಗ್ಬೇಕಾದ್ರೂ ಅನ್ನಿಸ್ತಿತ್ತು ಏನಂತ ಅಂದರೆ, ಕಲಿತಾನ, ಹಳ್ಳಿಲಿ ಬೆಳೆದವನೇ, ಹಳ್ಳಿ ಹುಡುಗ, ಸಿಟಿ ಮಕ್ಕಳಿಗೆ ಅಡ್ಜಸ್ಟ್ ಆಗ್ತಾನ, ಮೇಡಮ್ ಹೇಗಿರ್ತಾರೋ ಏನೋ ಅಂದ್ಕೊಂಡು ಹೋದ್ವಿ. ಬಟ್ ಎಲ್ಲ ನಾನು ಅನ್ಕೊಂಡಂಗೆ ಆಗಲಿಲ್ಲ. ತುಂಬ ಚೆನ್ನಾಗಿ ಓದ್ದ, ಕಲ್ತ. ಅಲ್ಲಿ ಮೇಡಮ್ ಖುಷಿ ಆಯಿತು. ಇನ್ನು ಅಂತಂದರೆ ಇವನು ಬೇಗನೆ ಕಲ್ತ ಅಂತಂದರೆ, ಕಲರ್ ಐಡೆಂಟಿಫಿಕೇಶನ್ ಆಗಿರ್ಬೋದು, ಆಮೇಲೆ ಬರೆಯೋದು, ಓದೋದು ಎಲ್ಲವನ್ನ ಮಾಡ್ತಾನೆ. ಖುಷಿ ಆಯಿತು. ನಿನ್ನ ಚಾನಲ್ ಮುಖಾಂತರ ನಾನು ಏನು ಹೇಳ್ತೀನಿ ಅಂತಂದರೆ, ರಜನಿ ಮ್ಯಾಮ್ಗೆ ಧನ್ಯವಾದ ಹೇಳ್ತೀನಿ. ಅವರಿಂದ ನನ್ನ ಮಗನ್ನ, ಆ ಮೇಡಮ್ ಹೇಳ್ಕೊಟ್ಟಿರೋ ವಿದ್ಯೆಯಿಂದ ನನ್ನ ಮಗನ್ನ ಎಲ್ಲರೂ ಗುರುತಿಸ್ತಿದ್ದಾರೆ. ಆಮೇಲೆ ಸ್ಟೇಜ್ ಪ್ರೋಗ್ರಾಮ್ಗಳನ್ನ ಕೊಡ್ತಾ ಇದ್ದಾನೆ. ಇವಾಗ ನಗರದಲ್ಲಿ ಕೊಟ್ಟ, ಅಲ್ಲೂ ಎಲ್ಲರೂ ಗುರುತಿಸಿದ್ರು, ಅಲ್ಲೂ ಪ್ರೈಸ್ ಎಲ್ಲ ಕೊಟ್ಟರು. ಖುಷಿಯಾಗಿದೆ. ಏನು ಅನುಕೂಲ ಆಗಿದೆ ಅಂತಂದರೆ, ಇವನಿಗೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗಿದೆ. ಅಂದರೆ ಓದೋದಕ್ಕೆ ಮೊದಲು ನಾವು ಹೇಳೋದನ್ನ ಕೇಳಿಸ್ಕೊಂತಿರ್ಲಿಲ್ಲ, ಮಕ್ಕಳಲ್ವಾ. ಆದರೆ ಬೇಗ ಇವಾಗ ನಾನು ಏನು ಹೇಳಿದ್ರು ಕೇಳಿಸ್ಕೊಳ್ಳೋದಾಗಿರ್ಬೋದು ಅಥವಾ ಮಾಡೋದಾಗಿರ್ಬೋದು, ಜ್ಞಾಪಕ ಶಕ್ತಿ ಹೆಚ್ಚಾಗಿದೆ. ಓದೋದಕ್ಕೆ ಅನುಕೂಲ ಆಗಿದೆ ಇದರಿಂದ. ಹರಿ ಓಂ, ನಮಸ್ತೆ. ನನ್ನ ಹೆಸರು ರಜನಿ ವಿ ಶಾಸ್ತ್ರಿ ಅಂತ. ಇದು ನಮ್ಮ ಯೋಗ ಶಾಲೆ, ಕಾಣ್ತಾ ಇರ್ಬೋದು ನಿಮಗೆ, ಶ್ರೀ ಯೋಗಧಾಮ ಅಂತ, ಕಡಬಗೆರೆ, ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವಂತಹ ಕಡಬಗೆರೆಯಲ್ಲಿರುವಂಥದ್ದು. ನಾನು ವೃತ್ತಿಯಲ್ಲಿ ಪ್ರವೃತ್ತಿಯಲ್ಲಿ ಯೋಗ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಒಂದಷ್ಟು ವರ್ಷಗಳಿಂದ. ಇದನ್ನು ವೃತ್ತಿಯಾಗಿ ನಾನು ಆಯ್ಕೆ ಮಾಡಿಕೊಂಡಿದ್ದು 2016 ಸೊ ಅದರಿಂದ ಮೊದಲಿಗೆ ಇದನ್ನು ಪ್ರವೃತ್ತಿಯಾಗಿ, ಅಂದರೆ ಸೇವಾ ದೃಷ್ಟಿಯಿಂದ ಇದನ್ನು ಮಾಡ್ತಾ ಇದ್ದೆ ಕೂಡ. ನಾನು ಬೇರೆ ವೃತ್ತಿಯಲ್ಲಿದ್ದರೂ ಕೂಡ ಯೋಗಾಭ್ಯಾಸವನ್ನು ಮಾಡ್ತಿದ್ದೆ, ಅಥವಾ ಯೋಗ ಸೇವೆಯನ್ನು ಮಾಡ್ತಿದ್ದೆ, ಯೋಗ ಕಲಿಕೆಯನ್ನು ಮಾಡಿಸ್ತಿದ್ದೆ. ಸೊ ಇದು ಅಭ್ಯಾಸದಲ್ಲಿ ಇತ್ತು. ಮೂಲತಃ ನಾವು ಮಂಗಳೂರಿನವರು, ಬೆಂಗಳೂರಿನಲ್ಲಿ ವಾಸವಾಗಿದ್ದೀವಿ. ನೀವೇನು ಇವತ್ತು ನೋಡ್ತಾ ಇದ್ದೀರಾ, ಚಾಮರಾಜನಗರದ ಹುಡುಗ ಮೋಕ್ಷಿತ್ನ ಈ ವಿಶೇಷವಾದ ಒಂದು ವಿದ್ಯೆ ಏನಿದೆ, ಕಲಿಕೆ, ಅದರ ಗುರು ಸದ್ಯದ ಮಟ್ಟಿಗೆ. ಆ ಒಂದು ಸ್ಪೆಷಲ್ ವಿದ್ಯೆ ಏನಿದೆ, ಆ ಒಂದು ಕಲೆಯ ಗುರು. ಇವಾಗ ನನ್ನ ಕೈಯಲ್ಲಿ ಒಂದು ಕಪ್ಪು ಬಟ್ಟೆ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಯಾಕೆಂದರೆ ತುಂಬ ಜನ ಈ ವಿದ್ಯೆ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗು ಮಾತಾಡ್ತಾರೆ, ಒಂದಷ್ಟು ಜನ ಪಾಸಿಟಿವ್ ಆಗಿ ತಗೊಳ್ತಾರೆ. ಬಟ್ ಏನಪ್ಪ ಅಂದರೆ, ನಮ್ಮ ಹಳ್ಳಿ ಕಡೆ ಈ ಥರ ಸಾಧನೆ ಮಾಡಿರೋ ಅಂಥವ್ರನ್ನ ಸ್ವಲ್ಪ ಗುರುತಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ನಾನಿವತ್ತು ನಮ್ಮ ಮೋಕ್ಷಿತ್ ಅವ್ರನ್ನ ಒಂದು ಸಣ್ಣದಾಗಿ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಬಂದಿರೋದು. ಇವಾಗ ನೋಡ್ತಾ ಇರ್ಬೋದು, ನನ್ನ ಕೈಯಲ್ಲಿ ಒಂದು ಬಟ್ಟೆ ಕೊಟ್ಟಿದ್ದಾರೆ, ಕಪ್ಪು ಬಟ್ಟೆ. ಕೆಲವು ಜನ ಇದು ಅನ್ಕೋಬೋದು ಏನು ಕಾಣಿಸುತ್ತೆ ಹಂಗೆ ಹಿಂಗೆ ಅಂತ. ಬರೀ ಕಪ್ಪು ಬಟ್ಟೆ ಅಲ್ಲ, ಅದ್ರ ಜೊತೆ 1 ಲೇಯರು ಟಿಶ್ಯೂ ಕೂಡ ಹಾಕಿದ್ದೀವಿ, ಅದ್ರ ಜೊತೆ ಕಾಟನ್ ಕೂಡ ಇದೆ. ಇದು ಕಪ್ಪು ಬಟ್ಟೆಲೇ ಕಾಣಲ್ಲ, ಅದ್ರ ಜೊತೆ ಇಷ್ಟು ಫೋರ್ಸ್ ಆಗಿ ಸ್ವಲ್ಪ ಥಿಕ್ನೆಸ್ ಆಗಿ ಇವ್ರಿಗೆ ಕಣ್ಣನ್ನ
ಕಟ್ತಾ ಇದೀವಿ. ಇದಾದ್ಮೇಲೆ ಇವ್ರದ್ದು ಏನೇನು ಆಕ್ಟಿವಿಟೀಸ್ ಮಾಡ್ತಾರೆ ಅದೆಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ ಕಣ್ಣನ್ನ ಕಟ್ಟೋಣ ಇವಾಗ. ಇವಾಗ ನಮ್ಮ ಮೋಕ್ಷಿತ್ಗೆ ಕಣ್ಣಿಗೆ ಬಟ್ಟೆ ಕಟ್ಟಿದೀವಿ. ಮತ್ತೆ ಆಕ್ಟಿವಿಟೀಸ್ ಶುರು ಮಾಡ್ತೀವಿ ಇವಾಗ. ಸ್ನೇಹಿತರೆ ನೋಡ್ಕೊಬಿಡಿ, ಇವಾಗ ನಮ್ಮ ಮೋಕ್ಷಿತ್ತು ಕಣ್ಣೆಲ್ಲ ಬಟ್ಟೆ ಹಾಕಿ ಕಟ್ಟಿದ್ದೀವಿ. ಸ್ವಲ್ಪ ನಿಮ್ಗೆ ಅನ್ನಿಸ್ಬೋದು ಕೆಳಗಡೆ ಕಾಣುತ್ತೆ ಅದು ಇದು ಅಂತ, ಏನೂ ಕಾಣಿಸ್ತಾ ಇಲ್ಲ. ನಮ್ಮ ಊರಲ್ಲಿ ಅಂದರೆ ಸಂತೇಮರಳ್ಳಿಲಿ ಈ ಥರ ಛೋಟಾ ಚಾಂಪಿಯನ್ಸ್ಗಳಿರೋದು ನಮ್ಮ ಹೆಮ್ಮೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಈಗ ಕಣ್ಣಿನ ಬಟ್ಟೆ ಕಟ್ಟಿದ್ದೀವಿ, ನೋಡ್ಕೊಬಿಡಿ. ಎಲ್ಲೂ ಕೂಡ ಯಾವುದೇ ರೀತಿ ಕಾಣಿಸುವಂಥ ಯಾವುದೇ ಚಾನ್ಸಸ್ ಇಲ್ಲ. ಇವಾಗ ನಾವು ಆ್ಯಕ್ಟಿವಿಟೀಸ್ ಶುರು ಮಾಡ್ತೀವಿ. ಕೆಲವೊಂದು ಆ್ಯಕ್ಟಿವಿಟೀಸು ಅವರು ಕೂಡ ಪ್ರಿಪೇರ್ ಆಗ್ತಾ ಇದ್ದಾರೆ. ಪ್ರಿಪೇರ್ ಆಗೋಕ್ಕೆ 1-2 ನಿಮಿಷ ತಗೊಳ್ತಾರೆ. ಅದಾದಮೇಲೆ ಒಂದು 1/4 ಗಂಟೆ ಅಥವಾ ಅರ್ಧ ಗಂಟೆ ತನಕ ಇವ್ರಿಗೂ ಕೂಡ ಆ್ಯಕ್ಟಿವಿಟಿ ಮಾಡೋಕ್ಕೆ ಚಾನ್ಸ್ ಇರುತ್ತೆ. ಅದಾದಮೇಲೆ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಅಂತ ಇವರ ತಾಯಿ ಹೇಳಿದ್ರು. ಅದಕ್ಕೋಸ್ಕರ ನಾವು ಕೂಡ ಇವ್ರಿಗೆ ಜಾಸ್ತಿ ಸ್ಟ್ರೆಸ್ ಕೊಡೋಕ್ಕಾಗಲ್ಲ, ಏಕೆಂದರೆ ಇನ್ನೂ ಚಿಕ್ಕ ಏಜು. ಅದಕ್ಕೋಸ್ಕರ ಬನ್ನಿ ಬೇಗ ಬೇಗ ಆ್ಯಕ್ಟಿವಿಟೀಸ್ನ ಶುರು ಮಾಡಿಬಿಡೋಣ. ಮಿಡ್ ಬ್ರೈನ್ ಆಕ್ಟಿವೇಶನ್ ಕೋರ್ಸ್ ಕೂಡ ನಾವು ಅಪ್ಗ್ರೇಡೇಷನ್ ಆಗ್ತಾ ಇರಬೇಕು. ನಮ್ಮ ಕಲಿಕೆಯ ಜೊತೆಗೆ ಅಪ್ಗ್ರೇಡೇಷನ್, ಯಾವುದೋ ಹಳೆ ಕಾಲದ ಸರ್ಟಿಫಿಕೇಟ್ ಇಟ್ಕೊಂಡು ಕೂತ್ರಾಗಲ್ಲ. ಯಾಕಂದರೆ ಈಗ ಟ್ರೆಂಡ್ ಬದಲಾಗ್ತಾ ಇದೆ. ಸೊ ಅದಕ್ಕೆ ತಕ್ಕ ಹಾಗೆ ನಾವು ಬದಲಾಗ್ತಾ ಹೋಗಬೇಕು. ಸೊ ಹಾಗಾಗಿ ಈ ಮಿಡ್ ಬ್ರೈನ್ ಆಕ್ಟಿವೇಶನ್ ಕೋರ್ಸನ್ನು ಕೂಡ ನಾನು ಮಧ್ಯದಲ್ಲಿ ಮಾಡಿಕೊಂಡೆ. ಬೇರೆ ಬೇರೆ ಕೋರ್ಸ್ಗಳು ಮಧ್ಯದಲ್ಲಿ ಮಾಡ್ತಾ ಇದ್ದೆ. ಥೆರಪಿಟಿಕಲ್ ಕೋರ್ಸಸ್, ಹೀಲಿಂಗ್ ಕೋರ್ಸಸ್ಗಳು, ಅದು ಇದು ಅಂತ ಪ್ರಿನೇಟಲ್, ಪೋಸ್ಟ್ ನೆಟಲ್ ಥೆರಪಿಗಳನ್ನೆಲ್ಲ ಮಾಡ್ತಾ ಇದ್ದೆ. ಸೊ ಅದ್ರ ಜೊತೆಗೆ ಈ ಮಿಡ್ ಬ್ರೈನ್ ಆಕ್ಟಿವೇಶನ್ ಕೋರ್ಸ್ ಅನ್ನುವಂಥದ್ದು ಇದು ಯಾವಾಗ ನಾನು PhDಗೆ ನಾನು ಎಂಟ್ರಿ ಆದನೋ, PhDಯಲ್ಲಿ ಅಧ್ಯಯನವಾಗಿ ನನ್ನ ಸ್ಟಡಿಯಾಗಿ ಒಂದು ಟಾಪಿಕನ್ನು ಆಯ್ಕೆ ಮಾಡಿಕೊಂಡೆ. ಸ್ನೇಹಿತರೆ ನಾನಿವಾಗ ಮೊದಲನೇ ಆ್ಯಕ್ಟಿವಿಟೀಸ್ನ ನಮ್ಮ ಮೋಕ್ಷದ ಜೊತೆ ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದಷ್ಟು ಥಿಂಗ್ಸ್ ನನ್ನ ಹತ್ರ ಇದೆ. ಇದು ಏನು ಅಂತಲೂ ಮೋಕ್ಷಿದ್ದು ಗೊತ್ತಿಲ್ಲ, ಬಟ್ ಇವಾಗ ಅವರು ಐಡೆಂಟಿಫೈ ಮಾಡ್ತಾರೆ. ಬನ್ನಿ ಇವಾಗ ಆ್ಯಕ್ಟಿವಿಟೀಸ್ನ ಶುರು ಮಾಡೋಣ. ಮೋಕ್ಷಿ, ಈಗ ನನ್ನ ಕೈಯಲ್ಲಿ ಏನೋ ಒಂದು ಥಿಂಗ್ಸ್ ಇದೆ, ಏನಂತ ಹೇಳ್ಬೋದಾ? ಬಾಲ್ಸು. ಇವಾಗ ಇದರಲ್ಲಿ ನಾನು ಯಾವ್ದಾದ್ರು ಕಲರ್ ಹೇಳಿದ್ರೆ ಅದನ್ನು ಐಡೆಂಟಿಫೈ ಮಾಡ್ತೀಯಾ? ಓಕೆ, ನಿನ್ನ ಮುಂದೆ ಒಂದಷ್ಟು ಬಾಲ್ಸ್ನ ಇಟ್ಟಿದ್ದೀನಿ. ಇದರಲ್ಲಿ ನೀನು ಗ್ರೀನ್ ಬಾಲ್ನ ತೆಗೆದುಕೊಡು ನನ್ನ ಕೈಗೆ. ಓಕೆ, ಮೊದಲನೇ ಆ್ಯಕ್ಟಿವಿಟೀಸು ನಮ್ಮ ಮೋಕ್ಷಿತ್ ವಿನ್ ಆಗಿದ್ದಾನೆ. ಮತ್ತು ಇನ್ನೊಂದಷ್ಟು ಶುರು ಮಾಡ್ತೀನಿ ಇವಾಗ. ಮೋಕ್ಷಿ, ಇವಾಗ ನನಗೆ ಪಿಂಕ್ ಬಾಲಲ್ಲಿ ಸ್ಮಾಲ್ ಸೈಜು, ಪಿಂಕ್ ಕಲರ್ ಬಾಲ್ ಸ್ಮಾಲ್ ಸೈಜು ನೋಡಿದ್ರಾ? ಮತ್ತು ಮೋಕ್ಷಿ, ಇವಾಗ ವೈಟ್ ಬಾಲು ಆರಾಮಾಗಿ ತಗೊಂಡು ಹುಡುಗರು. ಮತ್ತು ಬ್ಲೂ ಕಲರ್ದು ಬಾಲ್ಸು ಎಷ್ಟಿದ್ದಾವೆ ಅಂತ ಕೌಂಟ್ ಮಾಡ್ಬೋದಾ? ಟೂ ಬ್ಲೂ ಕಲರ್ದು 2 ಬಾಲ್ಸ್ ಇದೆ, 2 ಕೂಡ ಎತ್ತಿ ಕೊಟ್ಟಿದ್ದಾರೆ. ಇವಾಗ ಆರೆಂಜ್ ಬಾಲ್ ಎಷ್ಟಿದೆ ಕೌಂಟ್ ಮಾಡ್ಬೋದಾ? 3 4 ಬಾಲ್ ಇದೆ. 3 ಅಂದಾಗ ನಾನು ಸ್ವಲ್ಪ ಗಾಬರಿ ಆದೆ. ಒಟ್ಟು 4 ಆರೆಂಜ್ ಕಲರ್ದು ಬಾಲ್ಸು ನಮ್ಮ ಕೈಗೆ ಕೊಟ್ಟಿದ್ದಾನೆ ನಮ್ಮ ಮೋಕ್ಷಿ. ಓಕೆ, ಇವಾಗ ಬೇಗ ಬೇಗ ಒಂದು ಸಣ್ಣ ಆ್ಯಕ್ಟಿವಿಟಿ. ಯಾವ್ಯಾವ ಕಲರ್ದಿದೆ ಅದನ್ನೆಲ್ಲ ಡಿವೈಡ್ ಮಾಡಿಬಿಡ್ತೀಯಾ? ಸಪ್ರೇಟ್ ಗ್ರೀನ್ ಬೇರೆ, ಆರೆಂಜ್ ಬೇರೆ, ಪಿಂಕ್ ಬೇರೆ, ಈ ಥರ ಡಿವೈಡ್ ಮಾಡಿ ಕೊಟ್ಬಿಡು. ಗ್ರೀನ್. ಓಕೆ, ಪಿಂಕ್ ಇನ್ನೊಂದಿರ್ಬೇಕು ನೋಡು. ಓಕೆ, ರೆಡ್. ಓಕೆ, ವೈಲೆಟ್. ಓಕೆ, ಯೆಲ್ಲೋ. ಲಾಸ್ಟು ಬಾಲ್ಸ್ ಆ್ಯಕ್ಟಿವಿಟೀಸ್ಲಿ ನಮ್ಮ ಮೋಕ್ಷಿ ಎಲ್ಲನೂ ಐಡೆಂಟಿಫೈ ಮಾಡಿ ಇವಾಗ ಮೋಕ್ಷಿ ವಿನ್ ಆಗಿದ್ದಾನೆ. ನೆಕ್ಸ್ಟ್ ಆ್ಯಕ್ಟಿವಿಟೀಸ್ನ ಬೇಗ ಬೇಗ ಶುರು ಮಾಡೋಣ. ಇವಾಗ ನನ್ನ ಹತ್ರ ಒಂದಷ್ಟು ಥಿಂಗ್ಸ್ ಇದೆ. ಇದು ಸೆಕೆಂಡ್ ಆ್ಯಕ್ಟಿವಿಟೀಸು. ನಮ್ಮ ಮೋಕ್ಷಿತ್ ಕೇಳ್ತೀನಿ. ಮೋಕ್ಷಿ, ಇವಾಗ ನನ್ನ ಹತ್ರ ಏನೋ ಒಂದು ಥಿಂಗ್ಸ್ ಇದೆ, ಏನಂತ ಹೇಳ್ಬೋದಾ? ಕಾರ್ಡ್ಸ್. ಓಕೆ, ಇಷ್ಟು ಆರಾಮಾಗಿ ಕಂಡು ಹಿಡಿದ್ಬಿಟ್ಟೆ. ಇನ್ನೇನಪ್ಪ ನಾವು ಇವಾಗ ಕಾರ್ಡ್ಸಲ್ಲಿ ನಾನೊಂದಷ್ಟು ಕಾರ್ಡ್ಸ್ಗಳನ್ನ ಸ್ಪೆಷಲೈಸೇಷನ್ ಮಾಡಿ ತೋರಿಸ್ತೀನಿ. ಅದು ಏನಂತ ನೀನು ಹೇಳ್ಬೇಕು. ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ.
ನೋಡ್ಕೊಬಿಡಿ ನೀವು. ನಿನ್ನ ಕೈಗೆ ಒಂದು ಕಾರ್ಡ್ ಕೊಡ್ತೀನಿ, ಅದರಲ್ಲಿ ಏನಿದೆ, ಬ್ಯಾಕ್ಗ್ರೌಂಡ್ ಕಲರ್ ಏನು ಮತ್ತೆ ಅದರಲ್ಲಿ ಏನಿದೆ ಅಂತ ಹೇಳ್ಬೇಕು. A red color and yellow. ಎಲ್ಲೋ ಬ್ಯಾಕ್ಗ್ರೌಂಡ್ ನೋಡ್ಕೊಬಿಡಿ. ಎಲ್ಲೋ ಬ್ಯಾಕ್ಗ್ರೌಂಡು, ರೆಡ್ ಕಲರಲ್ಲಿ ಎ ನೇಮು ಮೆನ್ಷನ್ ಆಗಿದೆ. ಇವಾಗ ನೋಡ್ಕೊಬಿಡಿ. ಮೋಕ್ಷಿ, ಇದರಲ್ಲಿ ಒಂದು ನಂಬರ್ ಬರ್ದಿದೆ, ಆ ನಂಬರ್ ಏನು ಅಂತ ನೀನು ಹೇಳ್ಬೇಕು. ಯಾವ ಕಲರಲ್ಲಿದೆ? Number ಇಲ್ಲ, only green. ನಾನೇ ಸಿಕ್ಕಾಗ್ಬಿಟ್ಟೆ ಇವಾಗ. ಮೋಕ್ಷಿ, ಇಲ್ಲಿ ಯಾರೋ ಒಬ್ರು ಇದಾರೆ ನೋಡಿ, ಹೇಳ. Superman. ನೀನು ಸೂಪರ್ಮ್ಯಾನ್ ಗುರು ಇಲ್ಲಿ. ಮೋಕ್ಷಿ, ಇವಾಗ ಇದರಲ್ಲಿ ಒಂದು ಫ್ರೂಟ್ ಇದೆ, ಯಾವ್ದಂತ ಹೇಳು. Fruit ಅಲ್ಲ, rose, blue, green, yellow. ಅಲೋ, ಇಲ್ಲಿ ಫ್ರೂಟ್ ಇದೆ ಕಣ. Rose. ರೋಸಾ? ಹಾಗಾದ್ರೆ ನಾನೇ ತಪ್ಪು ಅನ್ಸುತ್ತೆ ಹಾಗಾದ್ರೆ. ಮಿಕ್ಸ್ ಮಾಡಿ ಮಾಡಿ ಕೇಳ್ತಾ ಇರೋದು ನಾನು, ಯಾಕೆಂದ್ರೆ ಇದು ಮೋಕ್ಷಿಗೆ ಕೂಡ ಗೊತ್ತಿಲ್ಲ. ಮೋಕ್ಷಿ, ಏನಾಯ್ತು? Tiger. ಕ್ಯಾಟ್ ಅನ್ಸುತ್ತೆ ನೋಡು, ಅದು ಫಿಗರ್ ಇರೋದು ಆ ಥರ. ಕನ್ಫರ್ಮಾ? ಓಕೆ. ನಮ್ಮ ಮೋಕ್ಷಿತ್ತು ಟೈಗರ್ ಅಂತ ಐಡೆಂಟಿಫೈ ಮಾಡ್ದ, ನಾನು ಕ್ಯಾಟ್ ಅಂತ ಹೇಳಿದೆ, ಬಟ್ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಮೋಕ್ಷಿ, ಇವಾಗ ಇಲ್ಲೊಂದು ಅನಿಮಲ್ ಇದೆ. Tiger. ಮತ್ತೆ ಟೈಗರಾ? ಇಲ್ಲ ಕಣ, ಎಲಿಫೆಂಟ್ ನೋಡು. Tiger. ಟೈಗರೇನಾ? ಓಕೆ. ಇದೇನು ನೋಡು ಮೋಕ್ಷಿ? Ball. ಕಾರ್ಡ್ ಕಣ ಇದು. Ball. Green color ball. ಇನ್ನೇನು ಮಾಡೋಕ್ಕಾಗಲ್ಲ. ಓಕೆ, ಇವಾಗ ಕಾರ್ಡ್ದು ಒಂದು ಆ್ಯಕ್ಟಿವಿಟೀಸ್ ಮುಗೀತು, ಬೇರೆ ಆ್ಯಕ್ಟಿವಿಟೀಸ್ನ ನಾನು ತೋರಿಸ್ತೀನಿ. ಈಗ ನೀನು ವಾಕ್ ಮಾಡ್ತೀಯಾ? ಈಗ ಈಗ ಕಣ್ಣು ಕಟ್ಕೊಂಡಿದೀಯಾ, ನಾನು ಒಂದು ಐಟಮ್ನ ಬಚ್ಚಿಡ್ತೀನಿ, ಎಲ್ಲಿ ಅಂತ ಗುರುತಿಸ್ತೀಯಾ? ಓಕೆ. ಅದೇನಾ? ಕನ್ಫರ್ಮಾ? ಓಕೆ. ಈಸ್ಕೋ, ಕೊಡ್ತಾಳ ಕೇಳವಳ. ಓ, ಇದರಲ್ಲೂ ಪರ್ಫೆಕ್ಟ್ ಇದ್ದಾನೆ. ಮೇಡಮ್, ಹೇಗ್ ಮೇಡಮ್ ಇದು ಸಾಧ್ಯ? ಬರೀ ಐಡೆಂಟಿಫೈ ಮಾತ್ರ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ, ಇವಾಗ ಕಣ್ಣು ಕಟ್ಟಿದ್ವಿ, ವಾಕ್ ಎಲ್ಲ ಮಾಡ್ತಾವನೆ ಆರಾಮಾಗಿ. ಓಕೆ. ಈಗ ನೀರ್ ಕುಡಿತಾ ಇದಾರಲ್ಲ, ಯಾಕೆ ಅವ್ರಿಗೆ ಸ್ವಲ್ಪ ಸ್ಟ್ರೆಸ್ ಏನಾರು ಆಗುತ್ತೆ ಅಂತನಾ? ಹೊಸದು ಅಲ್ವಾ, ಗಾಬರಿ ಆಗ್ಬೋದು, ಅಥವಾ ಅವ್ನಿಗೆ ಸ್ವಲ್ಪ ಹೆಡ್ಯಾಕ್ ಆಗ್ಬೋದು. ಅಂತಂದ್ರೆ ಹೊಸದಲ್ವಾ, ನಿನ್ನ ಫೇಸ್ ಮಾಡ್ತಾ ಇದ್ದಾನೆ, ಕ್ಯಾಮ್ರಾ ಫೇಸ್ ಮಾಡ್ತಾ ಇದ್ದಾನೆ, ಸ್ವಲ್ಪ ಟಯರ್ಡ್ ಆಗುತ್ತೇನೋ ಅನ್ನೋ ಉದ್ದೇಶಕ್ಕೆ ಪೀಸ್ಫುಲ್ ಆಗಿ ಮಾಡ್ಲಿ. ಓಕೆ ಓಕೆ. ಇವಾಗ ಮೋಕ್ಷ ಎಲ್ಲಿಟ್ಟೆ ಅದು ಲೋಟ? ತಗೋಬರ್ತೀಯಾ? ಓಕೆ. ಏನ್ ಇಷ್ಟ ಆರಾಮಾಗಿ ಎತ್ಕೊಬರ್ತೀಯಾ? ಓಕೆ, ಸರಿ, ಅಲ್ಲೇ ಇಟ್ಬಿಡ್ಬಾ, ಸಿಂಪಲ್ ಆಗಿ. ಓಕೆ, ಬಾ. ನಾನೊಂದಷ್ಟು ವ್ಯಕ್ತಿಗಳನ್ನ ನಿನ್ ಮುಂದೆ ನಿಲ್ಲಿಸ್ತೀನಿ, ಯಾರಂತ ಹೇಳ್ಬೇಕು, ನೀನು ಐಡೆಂಟಿಫೈ ಮಾಡ್ಬೇಕು. ನಾನೇ ಬಂದ್ಬಿಟ್ನಾ? ಸರಿ ಆಯ್ತು, ಈಗ ಬೇರೆ ಇನ್ನೊಬ್ರು ಬರ್ತಾರೆ. ನಿರಂಜನ್. ನಿರಂಜನನಾ ನಿನ್ನ ಹೆಸರು? ಓಕೆ, ನಿರಂಜನ್ ಇಸ್ ಪಾಸ್. ನೆಕ್ಸ್ಟ್ ಒಬ್ರು ಬಂದ್ರು. ವಿದು. ವಿದು
ಯಾರು ಇದು ಯಾರು? ಓಕೆ, ಇವಾಗ ನೆಕ್ಸ್ಟ್ ಲಾಸ್ಟ್ ಒನ್ ಒಬ್ರು ಬರ್ತಾರೆ. ಯಾರಂತ ಐಡೆಂಟಿಫೈ ಮಾಡು. ಅಮ್ಮ. ಎಲ್ಲಿ ಬಂದಿಲ್ವಲ್ಲ? ಓಕೆ, ಇವಾಗ ನಿರಂಜನ್ ಅಂತ ಒಂದು ಹುಡುಗ ಇದ್ದಾನೆ, ಪಕ್ಕದ ಮನೆ ಹುಡುಗ. ಇವನ ಹತ್ರ ಕೂಡ ಅದು ಆಕ್ಟಿವಿಟೀಸ್ ಮಾಡಕ್ಕೆ ಸ್ವಲ್ಪ ಟ್ರೈ ಮಾಡ್ತೀವಿ, ನೋಡೋಣ ಹೇಗೆ ಅಂತ. ಓಕೆ ನಿರಂಜನ್, ನಿನ್ನ ಫ್ರಂಟಲ್ಲಿ ಒಂದು ಥಿಂಗ್ಸ್ನ ನಾನು ಇಟ್ಕೊಂಡಿದ್ದೀನಿ, ಏನಂತ ಹೇಳ್ಬೋದಾ? ಅಲ್ಲೋ ನೋಡು, ಗೊತ್ತಾಗ್ತಾ ಇಲ್ವಾ? ಓಕೆ, ನಿರಂಜನ್ ಕಾಣ್ತಿದ್ಯಾ? ಏನಾರು ಐಡೆಂಟಿಫೈ ಮಾಡಕ್ ಸಾಧ್ಯನಾ? ಏನಿರ್ಬೋದು ಅಂದ್ರೆ ಕಲರ್ ಕಾಣ್ತಾ ಇದೆಯಾ ನಿನಗೆ? ಆದರೆ ನನಗೆ ಅದರ ಅಧ್ಯಯನ ಮಾಡೋಕ್ಕೆ ಹೋದಾಗ ಗೊತ್ತಾಯ್ತು, ಇದು ಬ್ಲೈಂಡ್ ಮಕ್ಕಳಿಗೆ ವರ್ಕೌಟ್ ಆಗಲ್ಲ, ಎಲ್ಲ ಸೆನ್ಸರಿ ಆರ್ಗ್ಯಾನ್ಗಳು ಸರಿಯಾಗಿರೋ ಮಕ್ಕಳಿಗೆ ಮಾತ್ರ ಇದು ವರ್ಕೌಟ್ ಆಗೋದು ಅನ್ನೋದು ಅರ್ಥ ಆಗ್ತಾ ಹೋಯಿತು. ಹಾಗಾಗಿ ಮತ್ತೆ ಅದನ್ನು ಸ್ಟಡಿಗೆ ಬಳಸೋದನ್ನು ಬಿಟ್ಟು ಜನಸಾಮಾನ್ಯರಿಗೆ ವಿದ್ಯೆಯನ್ನು ಹೇಳ್ಕೊಡೋಣ ಅಂತ ಹೇಳಿ ಆ ಕೋರ್ಸನ್ನು ಆರಂಭ ಮಾಡಿದೆ ನಾನು. ಅದು ಕಾಣಲ್ಲ ಸ್ನೇಹಿತರೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಇವಾಗ ಇಲ್ಲಿ ತನಕ ವಿಡಿಯೋ ನೋಡಿದ್ರೆ ಈ ವಿಡಿಯೋನ ಸ್ವಲ್ಪ ಜನ ಟೀಕೆನೂ ಮಾಡ್ಬೋದು, ಸ್ವಲ್ಪ ಜನ ಅಪ್ರಿಷಿಯೇಟು ಮಾಡ್ಬೋದು. ಬಟ್ ಏನಪ್ಪಾ ಅಂದ್ರೆ ಇದ್ರ ಉದ್ದೇಶ, ಇದಕ್ಕೆ ಅಂತ ಒಬ್ರು ಗುರುಗಳಿರ್ತಾರೆ. ಇದು ಒಂದು ವಿದ್ಯೆ, ನಾವು ಹೇಗೆ ಎಜುಕೇಶನ್ ಕಲಿತೀವಿ ಅದೇ ರೀತಿ ಇದು ಕೂಡ ಒಂದು ಎಜುಕೇಶನು. ಇವರು ತುಂಬಾ ದಿನಗಳ ಕಾಲ ಇದಕ್ಕೂ ಕೂಡ ಶ್ರಮ ಹಾಕಿ, ಶ್ರಮ ಪಟ್ಟು, ಮತ್ತೆ ಇದಕ್ಕೆ ಒಂದು ತಪಸ್ಸು ಅಂತಾನೆ ಹೇಳ್ಬೋದು. ಇದನ್ನ ಮಹಾಭಾರತ ಕಾಲದಲ್ಲಿ ಗಾಂಧಾರಿ ವಿದ್ಯೆ ಅಂತ ಹೇಳ್ತಾ ಇದ್ರು. ಗಾಂಧಾರಿ ತನ್ನ ಗಂಡನಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಅದಕ್ಕೋಸ್ಕರ ಗಾಂಧಾರಿ ತನ್ನ ಗಂಡ ನೋಡದ ಜಗತ್ತನ್ನ ನಾನು ಕೂಡ ನೋಡಲ್ಲ ಅಂತ ಹೇಳಿ ತನ್ನ ಕಣ್ಣಿಗೆ ಬಟ್ಟೆನ ಕಟ್ಟಿಕೊಂಡು ಜಗತ್ತನ್ನ ತನ್ನ ಮೂರನೇ ಕಣ್ಣಿಂದ ನೋಡ್ತಾ ಇದ್ಲು. ಅದನ್ನ ಹಳ್ಳಿಗಳ ಕಡೆ ಗಾಂಧಾರಿ ವಿದ್ಯೆ ಅಂತಾರೆ. ಮತ್ತೆ ಸಿಟಿಯಲ್ಲಿ ಅಂದ್ರೆ ಈಗ ಬೆಂಗಳೂರು, ಮೈಸೂರು ಆ ಕಡೆ ಎಲ್ಲ ಮಿಡ್ ಬ್ರೈನ್ ಆಕ್ಟಿವಿಟೀಸ್ ಅಂತ ಇದನ್ನ ಹೇಳ್ತಾರೆ. ಬಟ್ ಏನಪ್ಪಾ ಅಂದ್ರೆ ಇದೊಂದು ವಿದ್ಯೆ ಕಲ್ತಿರೋದು ತುಂಬಾ ಅನುಕೂಲ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಹಾಗೆ ಈ ತರದ ಮಕ್ಕಳನ್ನ ನಾವು ಕೂಡ ಪ್ರೋತ್ಸಾಹಿಸಬೇಕು, ಅದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ. ಬನ್ನಿ ಈಗ ಮತ್ತೆ ಇನ್ನೊಂದಷ್ಟು ಆಕ್ಟಿವಿಟೀಸ್ ಇದೆ ನಮ್ಮ ಮೋಕ್ಷಿತ ಕಡೆಯಿಂದ. ಇಲ್ಲಿ ಪಜಲ್ಸ್ದು ಪಾನ್ಸ್ಗಳಿದಾವೆ, ನಮ್ಮ ಮೋಕ್ಷಕ್ಕೆ ಕೊಡ್ತೀನಿ. ಪಜಲ್ಸ್ನ ಹೇಗೆ ಸಾಲ್ವ್ ಮಾಡ್ತೇನೆ ನೋಡೋಣ. ತೊಳ ಮೋಕ್ಷಿ, ಯಾಕೆ ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ ಮೋಕ್ಷಿ? ಕಲರ್ ಚೇಂಜ್ ಇದೆಯಲ್ಲ, ಗ್ರೀನ್ ತಗೊಂಡಿದೆಯಲ್ಲ? ರೆಡ್. ಹೌದಾ? ಅದೇ ಅನ್ಸುತ್ತೆ ನೋಡು. ಏನು ಹುಡುಕ್ತಾ ಇದೆಯಾ ಇವಾಗ? ಮೊದಲನೇ ಪಜಲ್ ಐ. ಟಫ್ ಆಗ್ತಾ ಇದೆಯಾ? ಕರೆಕ್ಟಾ ನೋಡೋದು? ಕರೆಕ್ಟ್ ಇದೆಯಾ? ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಕೊಡ್ಲಾ? ಅದಲ್ಲೇ ಇಡು, ಹಂಗೆ ಇಡು. ಸೆಕೆಂಡ್ ಪಜಲ್ಲು ಕ್ಲಿಯರ್ ಮಾಡ್ತಾನೆ. ತೊಳ ಮುಗಿಸಿ. ಹಾಂ, ಕರೆಕ್ಟಾಗಿ ಮಾಡ್ತಾ ಇದ್ದಾನೆ. ರಾಂಗ್ ಇದೆಯಲ್ಲ ಕಲರ್? ಅದೇನಾ? ನೋಡಿ, ತಕ್ಷಣ ಅದು ಎಲ್ಲಿದೆ ಅಂತ ಗೊತ್ತಾಯ್ತು. ಹೌದು.
ಕಾರ್ಡಲ್ಲಿ ಅದು ಇವಾಗ ಇದಲ್ಲ ಅನ್ಸುತ್ತೆ. ಇದೆ. ಇವಾಗ ನಾನು ಎರಡು ನಿನ್ ಪಜಲ್ ಜೋಡಿಸ್ತಲ್ಲ 2 ಕಾರ್ಡು, ಅವೆರಡನ್ನು ಇಮೇಜ್ ಸೆಲೆಕ್ಟ್ ಮಾಡ್ತೀಯಾ? ಓಕೆ, ಪರ್ಫೆಕ್ಟ್. ಓಕೆ, ಇವಾಗ ಮೋಕ್ಷಿತು ಪಜಲ್ಸ್ನ ಕ್ಲಿಯರ್ ಮಾಡಿದ್ದಾನೆ. ಈಗ ಬೇರೆ ಆಕ್ಟಿವಿಟೀಸ್ ಮಾಡ್ಸೋಣ. $30. 86. ಯಾರೋ ಬರ್ತಾವ್ರೆ, ನೋಡ್ಕೊಂಡು ಹೋಗುವ.